ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಿ? ಆರಾಮದಿರಿನ? ನಾನು ಆರಾಮದೀನಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡನಿ. ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಇಡ್ಲಿ ಮಾಡ್ಬೇಕಾಗಿತ್ತಲ್ರಿ. ನೋಡಿರಿ, ಎಲ್ಲ ಕರ್ಕೊಂಡದಾತೀಗ ಕರ್ಕೊಂಡು ಸಾಂಬಾರ್ಗೆ ಹಾಕೋತಾನೆ. ಬೆಳಗಿನ ಕೆಲಸ ಗೊತ್ತೈತಲ್ರಿ ನಿಮ್ಗೆ, ಬಡಾನ ಮುಗಿಸ್ಕೋಬೇಕು. ಮಕ್ಳಿಗೆ ಬಾಕ್ಸ್ ಕಟ್ಟೋದಿರೋದ್ರಿಂದ ನೋಡಿರಿ ಇಲ್ಲೇ ಸಾಂಬಾರಿಗೆಲ್ಲ ಕರ್ಕೊಂಡು ಈಗ ನೋಡಿರಿ ಸಾಂಬಾರು ಮಿಕ್ಸಿಗೆ ಹಾಕ್ಕೊಂಡಿನಿ, ಕುದಿಯೋಕೆ ಹಾಕಿದ್ದೆ. ಈಗ ಇಲ್ಲಿ ನೋಡಿರಿ ಮೆಣಸಿನ್ಕಾಯಿ ಹುರಿಯಾಕಿಟ್ಟನಿ ಚಟ್ನಿ ಮಾಡೋಕ್ಕಂತೇಳಿ. ಇಲ್ಲಿ ನೋಡಿರಿ ನಮ್ಮ ಮನೆಯವರು ಕಾಯಿ ಸುಲಿಯಾಕತ್ತಾರ. ಕೊಬ್ಬರಿ ಚಟ್ನಿಗೆ ಒಂದು ಕಾಯಿ ಸುಲ್ ಕೊಡ್ರಿ ಅಂದೆ, ಸುಲ್ ಕೊಡತ್ತಾರ ನೋಡಿರಿ. ಕಾಯಿ ಸುಲಿದು ಕೊಡತ್ತಾರ ನೋಡಿರಿ ಇಲ್ಲಿ. ಅಲ್ಲಿ ನೋಡಿರಿ ಹಂಗೆ ಒಲೆ ಉರಿಗೆ ಹಾಕಿದ್ದೆ. ಒಲೆ ಉರಿನ ಉರಿಯಾಕತ್ತೈತಿ. ಇದಿಷ್ಟು ಎಲ್ಲ ಮುಗಿಸೋದ್ರಾಗನ ಅಲ್ಲೇ ಸಾಂಬಾರು ಹಾಕತಿ, ಇಲ್ಲಿ ಚಟ್ನಿನ ಹಾಕತಿ ಅಂಥೇಳಿ ಎರಡು ಕಡೆನ ಮಾಡಾಕಿಟ್ಟಿದ್ದೆ. ಹಂಗೆ ಸಾಂಬಾರು ಮಾಡಿ ಚಟ್ನಿ ಮಾಡಿಬಿಟ್ರೆ ಮತ್ತು ಹುಡುಗರನ್ನ ಜಳಕಕ್ಕೆ ಕಳಿಸಿದ್ರಾತಂಥೇಳಿ ಈಗ ನಮ್ಮ ಮನೆಯವ್ರಿಗೆ ಹೇಳಿದ್ನಲ್ರಿ, ಸುಲಿದ್ರು ನೋಡಿರಿ ಕಾಯಿನೀಗ. ತೆಂಗಿನಕಾಯಿ ಸುಲಿದು ಕೊಟ್ರಿ. ಈಗ ನೋಡಿರಿ ಒಲಿನ ಎಷ್ಟು ಚಂದ ಉರಿಯಾತತ್ ನೋಡಿರಿ. ಈಗ ಮಳೆ ಇರೋದಕ್ಕೆ ದೌಡ್ ಕತ್ತಂಗೆ ಇಲ್ರಿ, ಅದಕ್ಕೆ ಇಂಥ ಚಿಪ್ಪು ಅವನ್ನ ಹಾಕಿಟ್ಟಿರ್ತೇವೆ ರೀ. ಈಗ ಎಷ್ಟು ಚಂದ ಉರಿಯಾತತ್ ನೋಡಿರಿ. ಇಲ್ಲಿ ನೋಡಿರಿ ನಮ್ಮ ಮಗ ನೀರು ತುಂಬ್ಕೊಳ ಆತನ ಬಾಟ್ಲಿನ. ಸ್ಕೂಲಿಗೆ ಹೋಗೋದಕ್ಕೆ ಸಂಬಂಧ ದೊಡ್ಡವ ನೀರು ಬಾಟ್ಲಿ ತುಂಬ ಆತಾನ ನೋಡ್ರಿ. ಇಲ್ಲಿ ನೋಡಿರಿ ಇದನ್ನು ನಿನ್ನೆ ಹಿಟ್ಟು ತುರ್ಸಿದ್ನಲ್ರಿ ಮಿಕ್ಸಿಗೆ ನಿಮ್ಗೆ, ಅದು ಎಲ್ಲ ಎಷ್ಟು ಚಂದ ಬಂದತ್ತೆ ನೋಡಿರಿ. ಇಲ್ಲಿ ಉಬ್ಬಿ ಹಿಟ್ಟು ಇಡ್ಲಿ ಹಿಂಗೆ ಎಲ್ಲ ಸರಿಯಾಗಿ ಉಬ್ಬಿ ಬಂತಂದ್ರೆ ಇಡ್ಲಿಗಳು ಭಾಳ ಸಾಫ್ಟಾಗಿ ಹಾಕವು ನೋಡಿರಿ. ಈಗ ಸೋಡಾ ಪುಡಿ ಉಪ್ಪು ಅದನ್ನ ಹಾಕಿದ್ದು ನೋಡಿರಿ. ಈಗ ಹಾಕಿ ಕಲಿಸಿ ಅಷ್ಟು ಮಿಕ್ಸ್ ಮಾಡಿರಿ. ಈಗ ಒಂದು 2-3 ನಿಮಿಷ ಅಷ್ಟು ಬಿಡ್ತಾನೆ ರೀ. ಬಿಟ್ಟು ಆಮೇಲೆ ಇಡ್ಲಿ ಹಾಕಕ್ಕೆ ಕುಂದಿರ್ತಾನೆ ರೀ. ನೋಡಿರಿ ಇಲ್ಲಿ ಎಷ್ಟು ಚಲೋ ಬಂದತಿ. ಈಗ ಒಂದು 2-3 ಸಾರಿ ಕೈಯಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದತ್ತೆ ನೋಡಿರಿ. ಇಲ್ಲಿ ಎಷ್ಟು ಸರಿ ಚಂದ ಆಗಿತ್ತು ನೋಡಿರಿ. ಬರಬ್ರಿ ಉಕ್ಕು ಬಂದೈತೆ ರೀ. ಉಕ್ಕು ಬರ್ಬೇಕು ರೀ ಯಾವಾಗಲೂ ಹಿಟ್ಟು, ದೋಸೆ ಹಿಟ್ಟರಾಗಲಿ ಯಾವುದೇ ಹಿಟ್ಟು ಮಾಡಿದ್ರು ನಾವು ಉಕ್ಕು ಬರ್ಬೇಕು ನೋಡಿರಿ. ಈಗ ನೋಡಿರಿ ಅಷ್ಟನ್ನು ಹಾಕಿಡಾತನ್ ರೀ. ಬೆಳಗ್ಗೆ ಭಾರಿ ಲಗು ಆಗಿಬಿಡ್ತೈತೆ ರೀ ನಮ್ಮದು. ಯಾಕಂತಂದ್ರೆ ಹುಡುಗರು ಹೋಗೋ ಸಂಬಂಧ ದೌಡ ಮಾಡ್ಕೋಬೇಕ್ರಿ ಎಲ್ಲದನ್ನು. ತಡನ ಇಲ್ಲ ಟೈಮ್ ಆಗಿಬಿಡ್ತೈತೆ ರೀ. ಈ ಕಡೆ ಬಾಕ್ಸ್ ಕಟ್ಬೇಕು ರೀ, ತಿಂಡಿ ಮಾಡ್ಬೇಕು ಎಲ್ಲದು ಅಂತಂದ್ರೆ. ಇಲ್ಲಿ ನೋಡಿರಿ ಅಲ್ಲಿ ನಮ್ಮ ಮನೆ ಬಾಜುದವರು ಗೀಮ್ನ ಹಾಲು ತಂದು ಕೊಟ್ಟಿದ್ರಿ, ಅದನ್ನ ಹಾಕಿಟ್ಕೊಂಡಿದ್ದು ನೋಡಿರಿ. ಇಲ್ಲೇ ನೋಡಿರಿ ಮತ್ತು 2ನೇ ದಿಡ್ ಆಗುತ್ತೆ ನೋಡಿರಿ. ನಾನು ಒಂದು ಸಟ್ಟು ಬೇಯಿಸಿಟ್ಕೊಂಡಿದ್ರೆ ಇನ್ನೊಂದು ಸಟ್ಟು ಇಟ್ಟೆ ನೋಡಿರಿ. ಅದೊಂದು ಸಟ್ಟು ಇಟ್ಬಿಟ್ಟೆ ಅಂದ್ರೆ ರೀ ಮುಗಿದು ಅಷ್ಟು ಇಡವು. ಈಗ ಬಾಯಿ ಮುಚ್ಚಿಟ್ರಿ ಅದ್ರ ಪಾಡಿಗೆ ಅದು ಹಾಕತ್ರಿ. ಈಗ ಇಡ್ಲಿ ಬೇಯ್ತವ್ರಿ. ಇಲ್ಲಿ ನೋಡಿರಿ ಮಕ್ಕಳು ಎಲ್ಲ ಆತ್ರಿ, ಅವ್ರದ್ದು ಸ್ನಾನಗಿನ ಎಲ್ಲ ಮುಗಿಸ್ಕೊಂಬಂದು ಡ್ರೆಸ್ ಹಾಕ್ಯಂಡಾರಿ. ಅವರು ನಾಷ್ಟ ಕೊಡಾತನ್ರಿ ಅವ್ರಿಗೆ. ಅವರು ತಿನ್ನಾಕೋತಾರೆ. ಇಲ್ಲಿ ನೋಡಿರಿ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ ಅವ್ರಿಗೆ, ಲಂಚ್ ಬಾಕ್ಸ್. ಈಗ ಅವ್ರಿಗೆ ಲಂಚ್ ಬಾಕ್ಸ್ ಅವ್ರ ಲಂಚ್ ಬ್ಯಾಗಿಗೆ ಹಾಕಿ ಕೊಟ್ಬಿಟ್ರೆ ನನ್ನ ಕೆಲಸ ಮುಗಿತೈತೆ ನೋಡಿರಿ. ಈಗ ಇಬ್ಬರದು ಕೂಡ ಹಾಕಿ ಕೊಡಾತ್ತ ನೋಡಿರಿ ಲಂಚ್ ಬಾಕ್ಸ್. ಇಬ್ಬರದು ಆತ ನೋಡಿರಿ. ಇಲ್ಲಿ ನೋಡಿರಿ ಈಗ ನೋಡಿರಿ ನಾನು ಆಗ್ಲಿನ ತೋರಿಸ್ಬೇಕಂದ್ರಿ ನಿಮ್ಗೆ. ನೋಡಿರಿ ಸಾಂಬಾರು ಆಗೈತಿ, ಚಟ್ನಿನ ಆಗೈತಿ, ಇಡ್ಲಿನ ಆಗ್ಯಾವು. ಇಡ್ಲಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವು. ನಾ ಆಗಲೇ ಹೇಳ್ದಂಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ಬೇಕಂದ್ನಲ್ರಿ. ನೋಡಿರಿ ಎಷ್ಟು ಚಲೋ ಸಾಫ್ಟಾಗಿ ಬಂದವು ನೋಡಿರಿ ಇಡ್ಲಿ. ನಾನು ಯಾವಾಗಲೂ ಅಕ್ಕಿ ನೆನೆ ಇಟ್ಟ ಮಾಡಿದ್ರಿ ಇಡ್ಲಿನ. ಇಲ್ಲಿ ನೋಡಿರಿ ನಮ್ಮ ಮನೆಯವರು ಪೂಜೆ ಗೀಜೆ ಎಲ್ಲ ಮುಗಿಸಿ ಬಂದ್ರಿ. ಪೂಜೆ ಮುಗಿಸಿ ಅವರು ನಾಷ್ಟಕ್ಕೆ ಬಂದ್ರಿ. ನಾನು ನಾಷ್ಟ ಹಾಕ್ಕೊಂಡ್ರಿ. ಇಬ್ಬರು ಕುಡಿಯರಿ ನಾವು ತಿನ್ನೋದು ನಾಷ್ಟನ. ಬೆಳಗ್ಗೆ
ಇವತ್ತಿಗೆ ಈ ಲಾಗನ್ನು ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್.